ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ನಾನಿವತ್ತು ಊರಿನಿಂದ ವಿಡಿಯೋ ಮಾಡ್ತಾ ಇದ್ದೇನೆ. ನೋಡಿ, ನಾನು ಇವತ್ತು ಬೆಳಿಗ್ಗೆ ಅಂದರೆ ಸುಮಾರು 4:15ಗೆಲ್ಲ ತಲುಪಿದ್ದೇನೆ ಕಾಣ್ತದೆ. ನಾನು ಮತ್ತೆ ಅಪ್ಪ ಮನೆಗೆ ಬಂದ ನಂತರ ನಾನು ಸ್ನಾನ ಎಲ್ಲ ಮಾಡಿ ಬರುವಾಗ ಉಂಟಲ್ವ, ತುಂಬ ಜೋರು ಮಳೆ ಬಂತು. ನನ್ನ ಬಸ್ ಸ್ವಲ್ಪ ತಡ ಆಗಿದ್ರು ಕೂಡ ನಮಗೆ ಮಳೆ ಸಿಗ್ತಾ ಇತ್ತು. ಕತ್ತಲಲ್ಲಿ ಮುಗಿಲು ಹಾಕಿದ್ರೆಲ್ಲ ಗೊತ್ತಾಗೋದಿಲ್ಲ ಅಲ್ವಾ, ಹಾಗೆ ಬಸ್ಸು ಬೇಗ ಬಂದದ್ದು ನಮಗೆ ಉಪಕಾರ ಆಯಿತು ಅಂತ ಹೇಳ್ಬೋದು. ಹಾಗೆ ಮತ್ತೆ ಅಪ್ಪ ಯಾವತ್ತಿನ ಹಾಗೆ ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದರು. ಮತ್ತೆ ಬಂದು ಮಲಗಿ ಈಗ ಸ್ವಲ್ಪ ಬೇಗ ಎದ್ದಿದ್ದೇನೆ. ಇಲ್ಲದಿದ್ದರೆ ನನಗೆ ನಿದ್ದೆ ಸಾಕಾಗೋದಿಲ್ಲ ಅಂತ ಸ್ವಲ್ಪ ತಡವಾಗಿ ಹೇಳ್ತೇನೆ. ಇವತ್ತು ಯಾಕೆ ಬೇಗ ಎದ್ದದಂತ ಹೇಳಿದರೆ, ಇಲ್ಲಿ ಎಂಥದೋ ಶಬ್ದ ಆಯಿತು. ಹಾಗೆ ಇವತ್ತು ಮನೆಗೆ ಅತಿಥಿಗಳು ಬರ್ತಾ ಇದ್ದಾರೆ, ಅದಕ್ಕೆ ಬೇಕಾಗಿ ಸ್ವಲ್ಪ ಬೇಗ ಎದ್ದದ್ದು. ಹಾಗೆ ಯಾರು ಏನು ಎತ್ತ ಅಂತ ವಿಡಿಯೋದಲ್ಲಿ ನಿಮಗೆ ಹೋಗ್ತಾ ಹೇಳ್ತೇನೆ. ಇವತ್ತು ನಮ್ಮ ಮನೆಗೆ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿದರೆ, ನನ್ನ ತಂದೆಯ ಚಿಕ್ಕಮ್ಮನ ಮಗ ಅವರು ಮತ್ತು ಅವರ ಫ್ಯಾಮಿಲಿ ಬರ್ತಾ ಇರುವಂಥದ್ದು. ತುಂಬ ವರ್ಷ ಆಯ್ತಂತೆ ಅವರು ನಮ್ಮ ಮನೆಗೆ ಬರದೆ. ಹಾಗೆ ನನ್ನ ನೆನಪಿನ ಪ್ರಕಾರ ನಾವು ಹುಟ್ಟಿದ ನಂತರ ಅವರು ಬಂದದ್ದು ನನಗೆ ನೆನಪಿಲ್ಲ. ಅವರು ಊರಲ್ಲಿರೋದು, ಅವರು ಬೆಂಗಳೂರಲ್ಲಿರೋದು. ಅವರು ಊರಿಗೆ ಬರೋದೇ ತೀರಾ ಅಪರೂಪ. ಮತ್ತು ನಮ್ಮದು ತುಂಬ ಒಳಗೆ ಅಲ್ವ ಮನೆ, ಅಂದರೆ ಪೇಟೆಯ ಬದಿಯಲ್ಲಿ ಇರುವ ಮನೆ ಅಲ್ಲ, ಹಾಗೆ ತುಂಬ ದೂರ ಇರುವ ಮನೆ. ಅವರಿಗೆ ತುಂಬ ಸಮಯದಿಂದ ಬರಬೇಕು ಅಂತ ಇತ್ತಂತೆ. ಹಾಗೆ ಅವರ ಮದುವೆ ಆದ ನಂತರ ಅವರು ಬಂದಿದ್ದಾರೆ ಇಲ್ವಾ ಕೂಡ ನನಗೆ ಗೊತ್ತಿಲ್ಲ. ಹಾಗೆ ಅವರ ಹೆಂಡತಿ ಮಕ್ಕಳು ಎಲ್ಲ ಬರಬೇಕು ಅಂತ ತುಂಬ ಸಮಯದಿಂದ ಅಂದುಕೊಳ್ತಾ ಇದ್ರಂತೆ. ಹಾಗೆ ಎಷ್ಟೋ ವರ್ಷಗಳ ಬಳಿಕ ಅವರು ನಮ್ಮ ಮನೆಗೆ ಬರ್ತಾ ಇರುವಂಥದ್ದು. ಹಾಗಾಗಿ ಒಂದು ಖುಷಿ ಅಲ್ವಾ, ಯಾರಾದರೂ ಮನೆಗೆ ಬರ್ತಾರೆ ಅಂತ ಹೇಳಿದಾಗ. ಅವರು ಬರಬೇಕಷ್ಟೇ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರುವರು. ಹಾಗಾಗಿ ಅವರು ಬಂದ ನಂತರ ಅವರಿಗೆ ಓಕೆ ಇದ್ದರೆ ನಾನು ವಿಡಿಯೋ ಮಾಡಿ ಹಾಕ್ತೇನೆ, ಆಯಿತಾ? ನೋಡುವ, ಮತ್ತೆ ಸಿಗ್ತೇನೆ ನಿಮಗೆ. ಇಲ್ಲಿ ನಮ್ಮದು ಗುಲಾಬಿ ಗಿಡಗಳ ಸಾಲು ಉಂಟಲ್ಲ, ಇದೇ ಜಾಗದಲ್ಲಿ ಒಂದು ನಾಗರ ಹಾವಿತ್ತಂತೆ. ನಿನ್ನೆಲ್ಲ ಮೊನ್ನೆ ಅಮ್ಮ ಇಲ್ಲಿ ಕರಿಬೇವು ಸೊಪ್ಪು ಉಂಟಲ್ವ, ಅದನ್ನು ಕೊಯ್ಲಿಕ್ಕೆ ಅಂತ ಬರುವಾಗ ಒಂದು ಕಪ್ಪು ಬಣ್ಣದ ಒಂದು ಸಣ್ಣ ನಾಗ ಅಂತೆ, ದೊಡ್ಡ ಹಾವು ಎಂತೆಲ್ಲ ಹೇಳಿದರು, ಇಲ್ಲಿಯೇ ಇತ್ತಂತೆ. ಮತ್ತೆ ಅಲ್ಲಿಂದ ಮತ್ತೆ ಅಲ್ಲಿ ಕೆಳಗೆ ಒಂದು ಬಿಲದೊಳಗೆ ಹೋಯಿತು ಅಂತ ಹೇಳಿದರು. ಹಾಗೆ ಮತ್ತೆ ಈಗ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ. ಮೊನ್ನೆ ತುಂಬ ಹುಲ್ಲೆಲ್ಲ ಇತ್ತಂತೆ ಇಲ್ಲಿ. ಮಳೆಗಾಲದಲ್ಲಿ ಹುಲ್ಲು ಎಲ್ಲ ಸಹಜ ಅಲ್ವಾ. ಹಾಗೆ ನಾನು ನಾಗರ ಹಾವನ್ನು ನೋಡದೆ ಸುಮಾರು ಸಮಯ ಆಯಿತು. ನಾನು ನಿಮಗೆ ವಿಡಿಯೋದಲ್ಲಿ ಹಾಕಿದ್ದೆಲ್ಲ, ಮತ್ತು ಅದೇ ಲಾಸ್ಟ್ ಬಂತೆ ನೋಡಲಿಲ್ಲ. ಮಳೆಗಾಲದಲ್ಲೆಲ್ಲ ಹೀಗೆ ಹಾವುಗಳು ಸ್ವಲ್ಪ ಕಡಿಮೆ, ಪ್ರಮಾಣ ಕಡಿಮೆ. ಬೇಸಿಗೆಗಾಲದಲ್ಲಿ ಆದರೆ ತುಂಬ ಕಾಣಲಿಕ್ಕೆ ಸಿಗ್ತದೆ. ಒಲೆಯ ಹತ್ರ ನೋಡಿ ನಮ್ಮ ಬೆಕ್ಕು ಕೂತ್ಕೊಂಡಿದೆ. ನಿಮಗೆ ಇದರ ಮುಖದಲ್ಲಿ ಬೇಸರ ಕಾಣ್ತಾ ಉಂಟಾ? ಯಾಕೆ ಅಂತ ಹೇಳಿದರೆ, ನಾನು ಹೇಳ್ತಾ ಇರ್ತೇನಲ್ಲ, ಇದು ಹಾಕಿದ ಮರಿಗಳು ಯಾವುದು ಕೂಡ ಉಳಿಯುವುದಿಲ್ಲ ಅಂತ. ಅದರ ದುರದೃಷ್ಟಕ್ಕೆ ಈ ಸಲ ಹಾಕಿದ 3 ಮರಿಗಳು ಕೂಡ ಸತ್ತು ಹೋಗಿದೆ, ಆಯಿತಾ. ಅಪ್ಪ ಅಮ್ಮ ಎಲ್ಲಿಗೋ ಹೋಗಿದ್ದಾಗ ಬೆಕ್ಕಿನ ಮರಿ ಇರುವ ಜಾಗದಲ್ಲಿ ಬೆಕ್ಕು ಇರಲೇ ಇಲ್ಲ ಅಂತ ಹೇಳಿದರು. ಹಾಗೆ ಈ ಬೆಕ್ಕಿನ ಯಾವತ್ತಿನ ಹಣೆ ಬರಹದ ಹಾಗೆ ಈ ಸಲ ಕೂಡ ಅದರ ಮರಿಗಳು ಉಳಿಲೇ ಇಲ್ಲ. ನಮ್ಮ ರಿಲೇಟಿವ್ಸ್ ಬಂದರು. ಹಾಯ್ ಹಾಯ್. ನೋಡಿ, ಅಡುಗೆ ತಯಾರಾಗಿದೆ, ಅಮ್ಮ ಮಾಡಿದ್ದಾರೆ ಅಡುಗೆ ಎಲ್ಲ. ಹಪ್ಪಳ ಉಂಟು, ಮತ್ತು ಬೀನ್ಸ್ ಪಲ್ಯ, ಹಾಗೆಯೇ ಪಾಯಸ ಉಂಟು, ಕಡಲೆಬೇಳೆ ಪಾಯಸ, ಹಾಗೆ ಚೀನಿಕಾಯಿ ಸಾಂಬಾರುಂಟು, ಮತ್ತು ಸಾರುಂಟು. ಹಾಗೆ ನನ್ನ ಚಿಕ್ಕಪ್ಪ ಅವರೆಲ್ಲ ಕೆಳಗೆ ದೊಡ್ಡಮ್ಮನ ಮನೆಗೆ ಹೋಗಿ ಬರ್ತೇನೆ ಅಂತ ಹೇಳಿದರು. ಹೇಗೂ ಒಂದೇ ಜಾಗದಲ್ಲಿರುವಂಥದ್ದಲ್ಲ ನಾವು, ಹಾಗಾದ ಕಾರಣ ನಮ್ಮ ಹತ್ರ ಸ್ವಲ್ಪ ಮಾತನಾಡಿ ಮತ್ತೆ ಕೆಳಗೆ ಹೋಗಿ ಊಟಕ್ಕಾಗುವಾಗ ಬರ್ತೇವೆ ಅಂತ ಹೇಳಿದರು. ಹಾಗೆ ಅವರು ಅಲ್ಲಿಂದ ಬಂದ ನಂತರ ಊಟದ ವ್ಯವಸ್ಥೆ ಮಾಡಿದೆವು. ಅವರದ್ದು ಊಟ ಆದ ನಂತರ ನಾನು ಮತ್ತು ಅಮ್ಮ ಊಟ ಮಾಡಿದೆವು. ಹಾಗೆ ನಾನು ಬಟ್ಟಲಲ್ಲಿ ಹಾಕಿ ಊಟ ಮಾಡಿದ್ದು. ಹಾಗೆ ಊಟ ಆದ ನಂತರ ನನ್ನ ಅಜ್ಜನ ಫೋಟೋ ಎಲ್ಲ ನೋಡಿ ಅವರು ಹಳೆಯ ನೆನಪುಗಳನ್ನೆಲ್ಲ ಹೇಳ್ತಾ ಇದ್ದರು. ಹಾಗೆ ಒಂದಷ್ಟು ವಿಚಾರಗಳನ್ನೆಲ್ಲ ಮಾತನಾಡಿದ ನಂತರ ಅವರ ಹೊರಡುವ ಸಮಯ ಆಯಿತು ಅಂತ ಹೇಳಿದರೆ, ಅವರಿಗೆ ಬೇರೆ ಕಡೆಗೆಲ್ಲ ಹೋಗಲಿಕ್ಕಿತ್ತಂತೆ. ಹಾಗಾಗಿ ಅವರು ಸ್ವಲ್ಪ ಬೇಗವೇ ಹೊರಟರು. ಸಂಜೆಯ ತನಕ ಎಲ್ಲ ಅವರು ಇರಲಿಲ್ಲ ಮನೆಯಲ್ಲಿ, ಬೇಗವೇ ಹೊರಟರು.
ನಮಗೆ ಅಂತೂ ಅವರು ತುಂಬ ಸಮಯದ ನಂತರ ಬಂದದ್ದು ತುಂಬ ಖುಷಿ ಆಯಿತು, ಹಾಗೆ ಅವರಿಗೆ ಕೂಡ ತುಂಬ ಖುಷಿ ಆಯಿತು ಅಂತ ಭಾವಿಸ್ತೇವೆ. ಹಾಗೆ ನಮ್ಮ ಮಾರ್ಗದ ಬದಿಯಲ್ಲಿರುವ ಪೇರಳೆ ಮರದಲ್ಲಿ ನನಗೆ ಒಂದೆರಡು ಪೇರಳೆ ಕಂಡಿತ್ತು, ಆದರೆ ಸ್ವಲ್ಪ ಎತ್ತರದಲ್ಲಿತ್ತು. ಹಾಗೆ ಅಪ್ಪ ಕೂಡ ಅಲ್ಲೇ ಇದ್ದರು. ಅಪ್ಪನ ಹತ್ರ ಕೊಯ್ದು ಕೊಡಲಿಕ್ಕೆ ಹೇಳಿದೆ. ಹಾಗೆ ಪೇರಳೆ ಬಾವಲಿಗಳ ಹಕ್ಕಿಗಳ ಕೈಯಿಂದ ಉಳಿದ್ರೆ ನಾವು ತಿಂತೇವೆ, ಇಲ್ಲದಿದ್ದರೆ ಅದು ಅವುಗಳಿಗೆ. ಹಾಗೆ ಅತಿಥಿಗಳು ಈಗ ಹೋದರು. ಗಂಟೆ ಎಷ್ಟಾಗಿದೆ? 3 ಗಂಟೆ ಆಗಿದೆ. ಅವರಿಗೆ ಬೇರೆ ಕಡೆ ಕೂಡ ಹೋಗ್ಲಿಕ್ಕೆ ಉಂಟಂತೆ. ಅವರು ಬೆಂಗಳೂರಿನಲ್ಲಿರುವ ಕಾರಣ ಊರಿಗೆ ಬಂದ ಸಮಯದಲ್ಲಿ ಯಾರ್ಯಾರ ಮನೆಗೆಲ್ಲ ಕವರ್ ಮಾಡ್ಲಿಕ್ಕೆ ಆಗ್ತದೆ ಅಲ್ಲೆಲ್ಲ ಹೋಗಿ ಮತ್ತೆ ಹೋಗುವಂಥದ್ದಲ್ವ. ಹಾಗಾಗಿ ಇನ್ನೊಂದೆರಡು ಮನೆಗಳಿಗೆಲ್ಲ ಹೋಗ್ಲಿಕ್ಕೆ ಉಂಟು, ನಾವು ಹೊರಡ್ತೇವೆ ಅಂತ. 10:30 10:45 ಹಾಗೆ ಬಂದಿದ್ದಾರೆ ಬೆಳಿಗ್ಗೆ. ಕೆಳಗೆ ದೊಡ್ಡಮ್ಮನ ಮನೆಗೆ ಕೂಡ ಹೋಗಿ ಮತ್ತೆ ಇಲ್ಲೆಲ್ಲ ಬಂದು ಊಟ ಎಲ್ಲ ಮಾಡಿ ಸ್ವಲ್ಪ ಮಾತನಾಡಿ ಈಗ ಹೊರಟಿರುವಂಥದ್ದು. ಹಾಗೆ ಇಲ್ಲಿ ಪೇರಳಿತ್ತು, ಅವರಿಗೆ ಕೊಡಲಿಕ್ಕೆ ಮರ್ತೋಯ್ತು. ಹಾಗೆ ಅವಳು ತಂಗಿದ್ಲಲ್ವ, ಅವಳಿಗೆಲ್ಲ ಇಷ್ಟ ಇತ್ತ ಅಂತ ಗೊತ್ತಿಲ್ಲ ನಮಗೆ. ಹಾಗೆ ಮತ್ತೆ ನೆನಪು ಸಹ ಆಗುದಿಲ್ಲ ಅಲ್ವಾ ನಮಗೆ. ಮತ್ತೆ ಹೊರಗೆಲ್ಲ ಬರಲಿಲ್ಲ, ನಾವು ಮನೆಯೊಳಗೆ ಮಾತಾಡಿಕೊಂಡಿದ್ದೆವು. ಈಗ ಸಂಜೆ ಆಗಿದೆ. ನಾನು ನಿದ್ದೆ ಎಲ್ಲ ಜಾಸ್ತಿ ಮಾಡಲಿಲ್ಲ ಇವತ್ತು. ಈಗ ಅವರು ಬೆಳಿಗ್ಗೆ ರಿಲೇಟಿವ್ಸ್ ಬಂದಿದ್ರಲ್ವಾ, ಹಾಗೆ ಅವ್ರು ಹೋದಾದ ನಂತರ ಕೂಡ ನನಗೆ ಮತ್ತೆ ಒಂದು ನಿದ್ದೆ ಹೋಗಿ ಮಲಗಬೇಕಂತ ಹಾಗೆ ನಿದ್ದೆ ಬರುವುದಿಲ್ಲ. ಜೋರು ನಿದ್ದೆ ಬಂದರೆ ಮಾತ್ರ ನಾನು ಮಲಗುವುದು. ಹಾಗೆ ಇಲ್ಲಿ ನಮ್ಮ ಮನೆಯಿಂದ ಹತ್ತಿರ ನೋಡಿ, ಇಲ್ಲಿ ಜಾಗ ಇದು. ನಮ್ಮ ಮನೆಯಿಂದ ಕೆಳಗೆ ಒಂದು ಮನೆ ಉಂಟಲ್ವಾ, ನಿಮಗೆ ಗೊತ್ತಿರಬಹುದು. 1-2-3 ಮಕ್ಕಳು ಪೇರಳೆ ಕೊಯ್ಲಿಕ್ಕೆ ಹೀಗೆ ತುಪ್ಪಕ್ಕೆಲ್ಲ ಬರ್ತಾರಲ್ವಾ, ಅವರ ಜಾಗ ಇದು. ಅಲ್ಲೆಲ್ಲ ಚಂದ ಕ್ಲೀನ್ ಮಾಡಿದ್ದಾರೆ. ನಾನು ಬೆಂಗಳೂರಲ್ಲಿದ್ದೆ ಅಲ್ಲ, ಹಾಗೆ ನೋಡಲೇ ಎಲ್ಲ ಹೋಗಿ ನೋಡಿ ಬರುವ ಅಂತ ಹೋಗುದು ನೋಡಲಿಕ್ಕೆ. ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತೇನೆ. ನಿಮಗೆ ನೆನಪಿರಬಹುದು, ಮಾಣಿಕ್ಯ ಹಣ್ಣು ಎಲ್ಲ ನಾವು ತಿನ್ನಲಿಕ್ಕೆ ಬಂದಂತಹ ಜಾಗ ಇದು. ಎಷ್ಟು ಇಡೀ ಎಂತ ಇತ್ತು, ಪೊದೆಗಳೆಲ್ಲ ಇತ್ತು. ಈಗ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ಇಲ್ಲಿ. ಹಾಗೆ ಇಲ್ಲಿ ಒಂದು ಅಣಬೆ ನೋಡಿ ಎಷ್ಟು ಚಂದ ಉಂಟಂತ. ವಾವ್, ಸೂಪರ್ ಉಂಟು ನೋಡಲಿಕ್ಕೆ. ನಾನು ಇಷ್ಟರ ತನಕ ನೋಡಲಿಲ್ಲ ಆಯಿತಾ. ನಮ್ಮ ಕಡೆ ಬೇರೆ ಬೇರೆ ವಿಭಿನ್ನವಾದಂತಹ ಅಣಬೆಗಳೆಲ್ಲ ಇರ್ತದೆ. ಹಾಗೆ ಇದನ್ನು ನಾನು ಫಸ್ಟ್ ಟೈಮ್ ನೋಡ್ತಾ ಇರುವಂಥದ್ದು. ಮಳೆ ಕಡಿಮೆ, ಬಿಸಿಲು. ಅವರು ನನ್ನ ಚಿಕ್ಕಪ್ಪ ಅವರೆಲ್ಲ ಇಲ್ಲಿ ಹೋದ್ರಲ್ವಾ ದೊಡ್ಡಮ್ಮನ ಮನೆಗೆ. ಅವರು ಬರುವ ಸಮಯಕ್ಕಾಗುವಾಗ ಒಂದು ದೊಡ್ಡ ಮಳೆ ಬಂತು. ದೊಡ್ಡ ಅಂತ ಹೇಳಿದರೆ ಅವರು ಅಲ್ಲಿಂದ ಇಲ್ಲಿಗೆ ಬರುವ ತನಕ ಆ ಒಂದು ಅಂತರದಲ್ಲಿ ಮಳೆ ಬಂತು. ಮತ್ತೆ ಇಲ್ಲ, ಇಡೀ ಬಿಸಿಲು. ಇವತ್ತೊಂಥರ ವಾತಾವರಣವೇ ಬಿಸಿಲು ಬಿಸಿಲುಂಟು ನೋಡಿ. ದೂರದಲ್ಲಿ ನಮ್ಮ ಮನೆ ಕಾಣ್ತದೆ. ನನಗೆ ಸ್ವಲ್ಪ ತಲೆನೋವು. ಯಾಕಂತ ಹೇಳಿದರೆ ನಿದ್ದೆ ಆಗಲಿಲ್ಲಲ್ಲ. ಅಂದರೆ ನಿದ್ದೆ ಹಾಗೆ ಸ್ವಲ್ಪ ಕೂಡ ನಿದ್ದೆ ಆಗಲಿಲ್ಲ ಅಂತ ಎಂತ ಇಲ್ಲ. ಆದರೂ ಕೂಡ ಬೆಂಗಳೂರಿನಿಂದ ಬಂದ ಮರುದಿವಸ ಎಲ್ಲ ಸ್ವಲ್ಪ ಹಾಗೆ ಇರ್ತದೆ, ಜೋಂಪು ಜೋಂಪು ಹಾಗೆ. ಇವತ್ತು ರಾತ್ರಿ ಮಲಗಿ ನಾಳೆ ಏಳುವಾಗೆಲ್ಲ ಸರಿ ಆಗ್ತದೆ ನೋಡಿ. ಎಷ್ಟು ಚೆಂದಾಗಿದೆ ಅಲ್ಲ, ನೋಡಲಿಕ್ಕೆ ಖುಷಿ ಆಗ್ತದೆ. ಅಲ್ಲೊಂದು ಕೆರೆ ಉಂಟಲ್ವ, ಸಣ್ಣದು ಬಾವಿ. ಅವತ್ತು ನಾನು ತೋರಿಸಿದ್ದೆ, ನಿಮಗೆ ನೆನಪಿರಬಹುದು. ಇಡೀ ನೀರಿತ್ತು. ಈಗ ಹೇಗೆ ಆಗಿದೆ ಅಂತ ನೋಡಿ ಬರ್ತೇನೆ. ನೋಡಿ ಎಷ್ಟು ನೀರಿರುವುದು, ಇಷ್ಟೇ ಇರುವುದು. ಮೊನ್ನೆ ಬಂದಾಗ ಇಲ್ವಾ, ಇಲ್ಲಿ ಫುಲ್ ನೀರಾಗಿತ್ತು.
ಮಳೆ ಇಲ್ಲದೆ ನೀರು ಸಹ ಇಲ್ಲ, ಎಂತ ಸಹ ಇಲ್ಲ, ಇಷ್ಟೇ ಇರುದು. ಇಲ್ಲೆಲ್ಲ ತುಂಬ ಚೆಂದ ಆಗಿದೆ ಜಾಗ, ಅಲ್ಲಿ ಮೇಲೆಲ್ಲ ಕಾಡು. ಹಾಗೆ ನಾನು ನೋಡಿ ಹೋಗುವ ಅಂತ ಬಂದದ್ದು. ಮೊನ್ನೆ ನಾನು ಬೆಂಗಳೂರಲ್ಲಿರುವಾಗ ಇಲ್ಲೆಲ್ಲ ಅವರು ಕ್ಲೀನ್ ಮಾಡಿದ್ದು ಕಾಣ್ತದೆ. ಚೆಂದಾಗಿದೆ ಅಲ್ವಾ? ಹಾಗೆ ಸಾಧ್ಯ ಆದರೆ ನಾಳೆ ಒಂದು ಕಡೆ ಫಂಕ್ಷನ್ಗೆ ಹೋಗಲಿಕ್ಕೆ ಉಂಟು. ಏನು ಎತ್ತ ಎಲ್ಲಿ ಅಂತ ಹೇಳಿ ನಾನು ಹೋದರೆ ತಿಳಿಸ್ತೇನೆ, ಇಲ್ಲದಿದ್ದರೆ ಅಮ್ಮ ಹೋದರೆ ನಾಳೆ ಹೇಳ್ತೇನೆ ಅಂತ ನಿಮಗೆ ನಾಳೆ ಅಪ್ಡೇಟ್ ಸಿಗ್ತದೆ. ಇದು ನಮ್ಮ ಅಂಗಳದ ಬದಿಯಲ್ಲಿರುವ ಪೇರಳೆ ಗಿಡ, ಅಲ್ಲಿ ಮೇಲಿರುವಂಥದ್ದು ಇನ್ನೊಂದು ಮರ. ಹಾಗೆ ಈ ಇದರಲ್ಲಿ ಪೇರಳೆ ಆದರೆ ಇಲ್ವಾ, ಒಂದೇ ಒಂದು ಬಾವಲಿ ಬಿಡುವುದಿಲ್ಲ, ಎಲ್ಲ ಬೆಳೆಯುವ ಮೊದಲೇ ತಿಂತದೆ. ರುಚಿ ಉಂಟು, ಕಾಣ್ತದೆ ಒಳ್ಳೆ. ಹಾಗೆ ಇವತ್ತು ಒಂದು ಪೇರಳೆ ಬೆಳೆದದಿತ್ತು, ಆದರೆ ಇಲ್ಲಿ ಸ್ವಲ್ಪ ಬಾವಲಿಯ ಉಗುರು ಎಲ್ಲ ಪರಚಿದ ಹಾಗೆ ಇತ್ತು ಅಷ್ಟೇ, ಬಾವಲಿ ತಿನ್ನಲಿಲ್ಲ ಇದನ್ನು. ಹಾಗೆ ಇವತ್ತಿಲ್ಲ ನಾಳೆಯಲ್ಲಿ ಇದನ್ನು ಕೂಡ ತಿಂತಾ ಇತ್ತು. ನಾವು ಯೂಶ್ವಲಿ ಹಾಗೆ ಬಾವಲಿಗಳೆಲ್ಲ ತಿನ್ನಲಿ ಅಂತ ಬಿಟ್ಟು ಬಿಡ್ತೇವೆ, ಆದರೆ ನನಗೆ ಇದು ಅಷ್ಟು ಹಠ ಕಟ್ಟಿ ಬಾವಲಿ ಬಂದು ಬೆಳೆದು ಹಣ್ಣಾಗೋ ಮೊದಲೇ ತಿಂತದಲ್ಲ, ಹೇಗೆ ಉಂಟು ರುಚಿ ಅಂತ ನೋಡುವ ಒಂದು ತವಕ ಈ ಸಲದ್ದು. ಕಳೆದ ಸಲ ಎಲ್ಲ ಅದದ್ದು ತಿಂದಿದ್ದೇನೆ. ಹಾಗೆ ಮಳೆಗಾಲದ ಪೇರಳೆ ಹೇಗೆ ಉಂಟಂತ ಗೊತ್ತಿಲ್ಲ, ಹಾಗೆ ತಿಂದು ನೋಡುವ ಅಂತ. ಹಾಗೆ ನಾನಲ್ಲಿ ವಿಡಿಯೋ ಎಲ್ಲ ಮಾಡಿ ಬರುವಾಗ ಅಮ್ಮ ಇದನ್ನು ಚಂದ ನೋಡಿ ಹೇಗೆ ಮಾಡಿ ಇಟ್ಟಿದ್ದಾರೆ ಅಂತ ಸಿಪ್ಪೆ ಎಲ್ಲ ತೆಗೆದು ಆ ಬಾವಲಿ ತಿಂದದಲ್ಲ, ಬಾವಲಿಯ ಉಗುರು ಹೀಗೆ ಹಿಡ್ಕೊಂಡ ಜಾಗ ಹೇಗೆ ಇರ್ತದೆ ಅಂತ ನಿಮಗೆ ಸ್ವಲ್ಪ ಗೊತ್ತಿರ್ಬೋದಲ್ವ, ಅದನ್ನು ತೆಗ್ದದ್ದಮ್ಮ. ತಿಂತೇನೆ. ಅದು ಮತ್ತೆ ಇದು ಎರಡು ಕೂಡ ಒಂಥರ ಒಂದೇ ಉಂಟು, ಎಂತ ದೊಡ್ಡ ವ್ಯತ್ಯಾಸ ಎಂತ ಇಲ್ಲ. ಬಾವಲಿಗಳಿಗೆ ಆ ಮರದಲ್ಲಿ ಕೂಡ ಉಂಟು, ಒಳ್ಳೇದುಂಟು ಪೇರಳೆ ಹೇಗಿದ್ರು ಕೂಡ ರುಚಿಯೇ. ನಿಮಗೆ ನಮ್ಮ ಮಾರ್ಗದ ಬದಿಗಳಲ್ಲಿ, ಅಂದರೆ ಬದಿ ಇಲ್ಲಿ ಮತ್ತೆ ಈ ಜಾಗದಲ್ಲಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದು ಕಾಣ್ತಾ ಇರಬಹುದು. ಅಂದರೆ ಯಾವತ್ತು ನಾನು ಇಲ್ಲಿ ಮಾತನಾಡಿಕೊಂಡು ಹೋಗುವಾಗ ಇಲ್ಲೆಲ್ಲ ತುಂಬ ಹುಲ್ಲು ಇತ್ತಲ್ಲ, ಹಾಗೆ ಅಪ್ಪ ಕ್ಲೀನ್ ಮಾಡಿದ್ದಾರೆ. ಅಂದರೆ ಹಸುಗಳಿಗೆ ಹುಲ್ಲು ಕೂಡ ಆಗ್ತದೆ, ಮತ್ತು ಮನೆಗೆ ಬರುವ ಮಾರ್ಗ ಚೆಂದ ಕಾಣಬೇಕಲ್ಲ, ಎಲ್ಲ ಪೊದೆ ಹುಲ್ಲು ಹಾಗೆಲ್ಲ ಬೆಳೆದುಕೊಂಡಿದ್ರೆ ನೋಡ್ಲಿಕ್ಕೂ ಒಂದು ನೋಟ ಇಲ್ಲ ಅಲ್ಲ, ಅದಕ್ಕೋಸ್ಕರ ಕ್ಲೀನ್ ಮಾಡಿದ್ದಾರೆ, ಕಾಣ್ತಾ ಇರಬಹುದು. ಹಾಗೆ ಇವತ್ತು ನಮ್ಮ ಮನೆಗೆ ನನ್ನ ಚಿಕ್ಕಪ್ಪ ಅವರೆಲ್ಲ ಬಂದಿದ್ರಲ್ವಾ, ಅವರು ಯಾವಾಗ ಇಲ್ಲಿಗೆ ಬಂದದಂತೆ ಗೊತ್ತುಂಟಾ? ಅವರ ಮದುವೆಯ ಹೇಳಿಕೆ ಕೊಡಲಿಕ್ಕೆ ಬರ್ತಾರಲ್ಲ, ಆಗ ಬಂದದಂತೆ, 30 ವರ್ಷದ ಹಿಂದೆ ಅಂತೆ. ಹಾಗೆ ಅವರು ಹೇಳಿದರು, ನಾನು ನನ್ನ ಮದುವೆಯ ಹೇಳಿಕೆ ಕೊಡುವ ಸಮಯದಲ್ಲಿ ಒಂದು ಸುಮಾರು 1995ನೇ ಇಸವಿಯ ಸಂದರ್ಭದಲ್ಲಿ ಬಂದದ್ದು, ಅದಾದ ನಂತರ ಬರಲೇ ಇಲ್ಲ ಅಂತ ಹೇಳಿದರು. ಹಾಗೆ ಅವರ ಮದುವೆ ಆದ ನಂತರ ಅವರ ವೈಫ್ ಕೂಡ ಇಲ್ಲಿಗೆ ಬರಲೇ ಇಲ್ಲ ಅಂತೆ. ಹಾಗೆ ತುಂಬ ಸಮಯದಿಂದ ಅಂದುಕೊಳ್ತಾ ಇದ್ರಂತೆ, ಯಾವಾಗಾದ್ರೂ ಹೋಗುವ ಅಂತ. ಮುಂದೆ ದೂಡಿ ಉಂಟಲ್ಲ 30 ವರ್ಷ. ಜಸ್ಟ್ ಒಂದು ಯೋಚಿಸಿ ನೀವು, 30 ವರ್ಷ ಆಗಿದೆ ಅಂತ ಹೇಳಿದರೆ ಹೇಗೆಲ್ಲ. ನಾನು ಹುಟ್ಟಿಯೇ ಇರಲಿಲ್ಲ ಆ ಸಮಯದಲ್ಲೆಲ್ಲ. ಅಂದರೆ ಅವರು ನಾನು ಹುಟ್ಟಿದ ನಂತರ ಎಲ್ಲ ಅಂದರೆ ನನಗೆ ಅವ್ರ ಮನೆಗೆ ಬಂದ ನೆನಪಿಲ್ಲ. ಈಗ ಎಲ್ಲಿಯಾದರೂ ಫಂಕ್ಷನಲ್ಲೆಲ್ಲ ಸಿಕ್ಕಿದಾಗ ಹಾಗೆ ಅವರು ಊರಿಗೆ ಬರೋದು ಮತ್ತೆ ಹೋಗೋದು ಹಾಗೆ ಮಾಡ್ತಾ ಇದ್ರು ಕಾಣ್ತದೆ. ಮತ್ತು ಅದೇ ಅವ್ರು ಹೇಳಿದರು, ತುಂಬ ವರ್ಷದಿಂದ ಬರಬೇಕು ಅಂತ ಅಂದುಕೊಳ್ತಾ ಇದ್ದೆವು. ಮತ್ತು ಅವರ ವೈಫಿಗೆ ಕೂಡ ಅಷ್ಟೇ ಇಲ್ಲಿಗೆ ಬರಬೇಕಂತ ಇತ್ತು, ಆದರೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಮತ್ತು ಈಗೀಗಂತ ತುಡಿತ ಇನ್ನೂ ಕೂಡ ಜಾಸ್ತಿ ಆಯಿತು. ಯಾಕಂತ ಹೇಳಿದರೆ ನಾನು ಕಂಟೆಂಟ್ ಎಲ್ಲ ಹಾಕ್ತೇನಲ್ಲ, ಫೇಸ್ಬುಕ್ಕಲ್ಲಿ ಆಗಿರಬಹುದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಆಗಿರಬಹುದು, ಯೂಟ್ಯೂಬಲ್ಲಿ ಆಗಿರಬಹುದು, ನಮ್ಮ ಮನೆಯನ್ನು ನೋಡುವಾಗ ಹಾಗೆ ಅವತ್ತಿನ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡುವಾಗ ಅದನ್ನೆಲ್ಲ ನೋಡೋಗೆ ಅವರಿಗೆ ಅಂತ ಆ ಒಂದು ಎಳಿತಾ ಇತ್ತು ನಮ್ಮನ್ನು ಅಂತ. ಅಂದರೆ ಆ ರೀತಿ ಹೇಳಿದ್ರು ಅವರು ಬರಬೇಕು ಅಂತ. ಹಾಗೆ ಈ ಸಲ ಒಂದು ಬರುವುದೇ ಅಂತ ಹೇಳಿ ಆಲೋಚನೆ ಮಾಡಿದ್ದು ಅಂತ ಹೇಳಿದರು. ಖುಷಿ ಆಯಿತು. ಅಂದರೆ ನಾನು ಕೂಡ ಆ್ಯಕ್ಚುಲಿ ಒಂದು ಪ್ಲ್ಯಾನ್ ಇತ್ತು, ಎಂತ ಅಂತ ಹೇಳಿದರೆ ಬೆಂಗಳೂರಿನಲ್ಲಿ ಭೂಮಿಕಾ ಇದ್ದಾರಲ್ವ, ಅವರ ಜೊತೆ ಮಾತನಾಡಿದೆ. ತುಂಬ ಸಮಯ ಆಗಿತ್ತು ಅಂತ ಹೇಳಿದ್ದೆಲ್ಲ. ಹಾಗೆ ಅವ್ರು ಹೇಳಿದರು, ನಾವೆಲ್ಲಿಗಾದರೂ ಹೋಗುವ ಬೆಂಗಳೂರಿನಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಜಾಗಕ್ಕೆ, ಅಥವಾ
ಎಲ್ಲಿಗಾದರೂ ಹೋಗುವ, ಎಲ್ಲಿಗೆ ಅಂತ ಎಂತ ಪ್ಲ್ಯಾನ್ ಮಾಡಿರಲಿಲ್ಲ. ಅವರು ನನ್ನ ಸಮ ಮನಸ್ಥಿತಿ ಹೊಂದಿರುವಂತಹ ಒಬ್ಬರು ವ್ಯಕ್ತಿ ಅಲ್ವಾ, ಹಾಗೆ ನನಗೆ ಅವರ ಜೊತೆ ಎಲ್ಲ ತುಂಬ ಕಂಫರ್ಟ್ ಉಂಟು. ಹಾಗೆ ಅವರು ನನ್ನ ಮನೆಯ ಕೆಳಗೆ ಇರ್ತಾರೆ. ಹಾಗೆ ನಾವು ಒಂಥರ ನಮ್ಮ ಮಾತುಕತೆಗಳೆಲ್ಲ ಒಂಥರ ನಿಮಗೆ ಗೊತ್ತಿರ್ಬೋದು ಯಾವ ರೀತಿ ನಡೀತದೆ, ಹಳ್ಳಿ ಪ್ರದೇಶ ಅಥವಾ ನಮ್ಮ ಪರಿಸರ, ನೆಮ್ಮದಿಯ ಜೀವನ, ಇಂಥದ್ದೆಲ್ಲ ನಮ್ಮದೊಂಥರ ಮಾತುಕತೆಗಳೇ ಹೀಗೆ ನಡೆಯುವಂಥದ್ದು. ಹಾಗಾಗಿ ನನಗೆ ಅವರ ಜೊತೆ ಹೋಗಲಿಕ್ಕೆ ಯಾವುದೇ ರೀತಿಯಾದಂತಹ ಏನು ಆ ಒಂದು ಇಷ್ಟ ಇಲ್ಲ ಅಂತ ಹೇಳುವ ಇದುವೇ ಇಲ್ಲ. ಹಾಗಾಗಿ ನಾನು ಕೂಡ ಬರ್ತೇನೆ ಈ ಸಲ, ನೋಡುವ ಸ್ಯಾಟರ್ಡೆ ಒಂದು ದಿವಸ ಇದ್ದು ಸ್ಯಾಟರ್ಡೆ ನೈಟ್ ಹೋಗ್ತೇನೆ ಹಾಗಾದರೆ ಅಂತ ಹೇಳಿದ್ದೆ. ಅದಾದ ಅಪ್ಪ ಫೋನ್ ಮಾಡಿದಾಗ ಹೇಳಿದರು ಮನೆಗೆ ಇವರು ಬರ್ತಾರೆ ಅಂತ ಹೇಳಿದರು. ಆಗ ನನ್ನ ಮನಸ್ಸು, ಮತ್ತು ಅಪ್ಪ ಕೂಡ ಹೇಳಿದರು ಬಾ, ತುಂಬ ಸಮಯ ಆಯ್ತಲ್ಲ ಅವರು ಕೂಡ ಬರದೆ, ಬರ್ತಿದ್ರೆ ಬಾ ಅಂತ ಹೇಳಿದರು. ಮತ್ತು ಭೂಮಿ ಹತ್ರ ಹೇಳಿದೆ ಇನ್ನೊಂದು ಸಲ ಹೋಗುವ ಮನೆಗೆ, ತುಂಬ ಸಮಯದ ನಂತರ ರಿಲೇಟಿವ್ಸ್ ಬರ್ತಾ ಇದ್ದಾರೆ, ಹಾಗೆ ಊರಿಗೆ ಹೋಗ್ತೇನೆ ಈ ಸಲ ಅಂತ ಹೇಳಿ. ಹಾಗೆ ಮತ್ತು ನನ್ನದು ಮತ್ತು ಭೂಮಿಯದ್ದೆಲ್ಲ ಜಾಸ್ತಿ ಅಂತ ಪ್ಲ್ಯಾನ್ ಆಗಿರಲಿಲ್ಲ, ಎಲ್ಲಿಗೆ ಹೋಗುದು ಎಂತ ಕೂಡ ಪ್ಲ್ಯಾನ್ ಮಾಡಿರಲಿಲ್ಲ. ಜಸ್ಟ್ ಒಂದು ಸಣ್ಣ ಯೋಚನೆ ಬಂದಿತ್ತು ಅಷ್ಟೇ ಮನಸ್ಸಲ್ಲಿ. ಹಾಗಾಗಿ ಪ್ಲ್ಯಾನನ್ನು ಅಲ್ಲಿಗೆ ಆ ಒಂದು ಸ್ಟಾಪ್ ಮಾಡಿ ನಾನು ಊರಿಗೆ ಬಂದದ್ದು. ಹಾಗೆ ಖುಷಿ ಆಯಿತು, ಅವರು ಬಂದು ಒಂದಷ್ಟು ಸಮಯ ನಮ್ಮ ಮನೆಯಲ್ಲಿ ಕಳೆದು ಊಟ ಎಲ್ಲ ಮಾಡಿ ಹೋದದ್ದು ತುಂಬ ಖುಷಿ ಆಯಿತು ನಮಗೆ. ಹಾಗೆ ಅಪರೂಪಕ್ಕೆ ಬಂದದ್ದಾದರೂ ಕೂಡ ಉಂಟಲ್ವಾ, ತುಂಬ ವಿಚಾರಗಳನ್ನು ಮಾತನಾಡಿದೆವು. ಹಾಗೆ ಹೀಗೆ ಹೋಗಿಕೊಂಡು ಬಂದುಕೊಂಡೆಲ್ಲ ಇದ್ದರೆ ನಮ್ಮ ಸಂಬಂಧಗಳೆಲ್ಲ ಮತ್ತಷ್ಟು ಉತ್ತಮವಾಗುವಂಥದ್ದಲ್ವಾ. ಹಾಗೆ ಸಂಜೆ ನಾನು ಮತ್ತು ಅಪ್ಪ ಹೊರಟದ್ದು ಪೇಟೆಯ ಕಡೆಗೆ. ನನಗೆ ಸ್ವಲ್ಪ ಶಾಪಿಂಗ್ ಇತ್ತು, ಹಾಗೆ ಮಧ್ಯಾಹ್ನ ಹೇಳಿದ್ದೆ ಪುರುಸೊತ್ತಾದರೆ ಸಂಜೆ ಕರ್ಕೊಂಡು ಹೋಗಿ ಅಂತ. ಹಾಗೆ ಅಪ್ಪನ ಕೆಲಸ ಎಲ್ಲ ಆದ ನಂತರ ಅಪ್ಪ ಹೇಳಿದರು ಹೋಗಿ ಬರುವ ಅಂತ. ಕತ್ತಲೆ ಆಯಿತು, ನಾವು ಹೋಗಿ ಬಂದ್ವಿ. ನನಗೆ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಇತ್ತು, ಹಾಗೆ ಮತ್ತು ಫ್ರೂಟ್ಸ್ ಕೂಡ ತಗೊಂಡು ಬಂದೆವು. ಡ್ರ್ಯಾಗನ್ ಫ್ರೂಟ್ ಎಲ್ಲ ತುಂಬ ರಾಶಿ ಮಾಡ್ತಿದ್ರು, ಇಷ್ಟೇ ಸಣ್ಣ, KGಗೆ 100 ರೂಪಾಯಿ ಅಂತ ಹೇಳಿದರು. ಮತ್ತು ದಾಳಿಂಬೆ ಇತ್ತು, ಮತ್ತು ಆ್ಯಪಲ್ ಇತ್ತು. ನನಗೆ ಆ್ಯಪಲ್ ಅಷ್ಟು ಇಷ್ಟ ಆಗೋದಿಲ್ಲ, ಅಮ್ಮನಿಗೆ ಅಪ್ಪನಿಗೆಲ್ಲ ಇಷ್ಟ ಆಗ್ತದೆ. ಹಾಗೆ ಅಂದರೆ ಇಷ್ಟ ಇಲ್ಲ ಅಂತಲ್ಲ, ತಿನ್ನೋದಿಲ್ಲ ಅಂತಲ್ಲ, ಆದರೆ ತುಂಬ ಇಷ್ಟಪಟ್ಟು ತಿಂತಾನೆ ಹಾಗಿಲ್ಲ. ಹಾಗೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.